ಸ್ವಲ್ಪ ದಿನದಿಂದ ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರ್ತಾನೆ ಇದೆಯಲ್ಲ ನನಗೆ. ಯಾರು? ನಿಮ್ಮ ನಂಬರಿಂದ ನನಗೊಂದು 2-3 ಮಿಸ್ ಕಾಲ್ ಬಂದಿದೆ. ಯಾರು ಅಂತ ಗೊತ್ತಿಲ್ಲಪ್ಪ. ಒಂದು ಹುಡುಗಿ ಬಂದ್ಲು, ಮೊಬೈಲ್ ಕೊಡಿ ಅಂದ್ಲು, ಕೊಟ್ಟೆ. ಈ ನಂಬರ್ಗೆ ಕಾಲ್ ಮಾಡಿದ್ಲು. ಅಷ್ಟರಲ್ಲಿ ಯಾರೋ ಇಬ್ರು ಬಂದು ಹುಡುಗಿನ ಎತ್ತಾಕೊಂಡು ಹೋಗ್ಬಿಟ್ರು. ಆ ಹುಡುಗಿಗೇನೋ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಪ್ಪ. ಅಲ್ಲ, ತಪ್ಪು ತಿಳ್ಕೊಬೇಡಿ. ತಾವು ಯಾವ ಏರಿಯಾದಲ್ಲಿರೋದು? ಇಲ್ಲೇ ಕೊಡಗೇಹಳ್ಳಿ 3ನೇ ಕ್ರಾಸಲ್ಲಿ. ಸರಿ ಯಜಮಾನ್ರೆ, ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿನಪ್ಪ, ಆಯಿತು. ಹಲೋ ಅಣ್ಣ. ಏನಣ್ಣ? ಮಾ ಅಚ್ಚು, ಎಲ್ಲಿದೆಯಮ್ಮ ನೀನು? ನಿನಗೇನು ತೊಂದರೆ ಆಗಿಲ್ಲ ತಾನೆ? ನೀನು ಆಫೀಸಲ್ಲಿ ಇದೆಯಾ ತಾನೆ? ನನಗೇನ್ ತೊಂದರೆ ಆಗುತ್ತಣ್ಣ? ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಷ್ಟೇ ಕಾಫಿ ಕುಡ್ದೆ. ಯಾಕೆ ಹೀಗೆಲ್ಲ ಕೇಳ್ತಿದ್ದೆಲ್ಲ? ಅದು ಯಾವುದೋ ನಂಬರಿಂದ ನಂಗೆ ಮಿಸ್ ಕಾಲ್ ಬಂದಿತ್ತು ಕಣಮ್ಮ. ನಾನು ವಾಪಸ್ ಅವ್ರಿಗೆ ಕಾಲ್ ಮಾಡಿದೆ. ಅದಕ್ಕೆ ಅವರು ಯಾರೋ ಹುಡುಗಿ ಫೋನ್ ಮಾಡಿದ್ಲು. ಫೋನ್ ಮಾಡುವಾಗ ಯಾರೋ ಬಂದು ಆ ಹುಡುಗಿನ ಕಿಡ್ನಾಪ್ ಮಾಡಿಬಿಟ್ರು ಅಂತ ಅವ್ರು ಹೇಳುವಾಗ ಒಂದು ಕ್ಷಣ ನಡ್ಕ ಬಂದ್ಬಿಡ್ತು ಕಂದ. ನನಗೆ ಭಯ ಆಗಿ ನಿನಗೆ ಫೋನ್ ಮಾಡಿದೆಮ್ಮ. ನೀನು ಹುಷಾರಾಗಿದೆಯಾ ತಾನೆ? ನಿನಗೇನು ತೊಂದರೆ ಇಲ್ಲಲ್ಲ? ಹಲೋ, ಯಾವ ಏರಿಯಾದಿಂದ ಕಾಲ್ ಬಂತು? ಇಲ್ಲೇ ಕೊಡಗೇಹಳ್ಳಿ 3ನೇ ಕ್ರಾಸ್ ಅಂತ ಹೇಳಿದ್ರು ಕಣಮ್ಮ. ಓ, ಸರಿ ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಅದು ನಮ್ಮ ಆಫೀಸ್ ಹತ್ತಿರದಲ್ಲೇ ಇದೆ. ಈಗಲೇ ಶಂಕ್ರುನ ಕಳಿಸಿ ಏನಂತ ವಿಚಾರಿಸಿ ನಾನು ತಿಳಿಸ್ತೀನಿ. ಓಕೆ? ಅವ್ರ ನಂಬರ್ ಮಾತ್ರ ನನಗೆ ಕಳಿಸ್ಕೊಡು. ಅಂಡ್ ಪ್ಲೀಸ್ ರಿಲ್ಯಾಕ್ಸ್ ಆಗಿರು, ಏನು ಗಾಬರಿ ಆಗ್ಬೇಡ. ಸರಿಮ್ಮ. ನಿನ್ನ ಆಫೀಸಲ್ಲಿ ಇದೆಯಾ ಅಂದಮೇಲೆ ನನಗೇನು ಗಾಬರಿ ಇಲ್ಲ ಕಂದ. ಸರಿ, ನಾನು ಆ ನಂಬರ್ ಕಳಿಸ್ಕೊಡ್ತೀನಿ. ಓಕೆ. ಯಾರಿರ್ಬೋದು? ನನ್ನ ಮೊಬೈಲ್ಗೆ ಯಾಕೆ ಫೋನ್ ಮಾಡಬೇಕಾಗಿತ್ತು? ಸ್ವಲ್ಪ ಶಂಕ್ರುನ ಇಲ್ಲಿಗೆ ಬರಕ್ ಹೇಳಿ. ಹೇಳಿ ಶಾಂತಿ ಮೇಡಮ್, ಏನು ಬರೋದಕ್ಕೆ ಹೇಳಿದ್ರಂತೆ? ಟೀ ಬೇಕಾ, ಎಳ್ನೀರು ಬೇಕಾ, ಕಾಫಿ ಬೇಕಾ? ಅಲ್ಲ ಬೇಡ, 1 ನಿಮಿಷ ಕೇಳಿಸ್ಕೊ. ಸಾರಿ. ಈಗ ತಾನೇ ಅಣ್ಣ ಫೋನ್ ಮಾಡಿದ್ದ. ಅವನಿಗೆ ಯಾರೋ ಫೋನ್ ಮಾಡಿದ್ರಂತೆ. ಯಾರು ಅಂತ ವಾಪಸ್ ಅವ್ರಿಗೆ ಫೋನ್ ಮಾಡಿದ್ನಂತೆ. ಅವಾಗ ಅವ್ರು ಹೇಳಿದ್ರಂತೆ ಯಾರೋ ಹುಡುಗಿ ಫೋನ್ ಮಾಡಿದ್ಲು ಸರ್. ಅಷ್ಟರೊಳಗೆ ಅವ್ರು ಯಾರೋ ಹುಚ್ಚಿಡ್ದೇನಂತ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಂತೆ. ನನ್ನ ಮನ್ಸು ಬೇರೆ ಏನೋ ಹೇಳ್ತಿದ್ದೆ ಚಿನ್ನು. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಆ ಜಾಗಕ್ಕೆ ಹೋಗಿ ಅದ್ಯಾರು ಏನು ಅಂತ ಸ್ವಲ್ಪ ಕರೆಕ್ಟಾಗಿ ವಿಚಾರಿಸ್ಕೊ. ಅಣ್ಣ ನಂಬರ್ ಕಳ್ಸಿದ್ದಾನೆ. ನಾನು ಆ ನಂಬರ್ನ ನಿನಗೆ ಫಾರ್ವರ್ಡ್ ಮಾಡ್ತೀನಿ. ಓಕೆ? ಇದಾ ಮ್ಯಾಟ್ರು? ಸರಿ ಆಯ್ತು ಬಿಡು. ಹಿಂಗೋಗಿ ಹಿಂಗೆ ತಿಳ್ಕೊಂಡ್ ಬಂದ್ಬಿಡ್ತೀನಿ. ನಿನ್ ಫೋನ್ ನಂಬರ್ ಚಿನ್ನು, ಇದು ಸ್ವಲ್ಪ ಸೀರಿಯಸ್ ವಿಷಯ. ಪ್ಲೀಸ್ ಸೀರಿಯಸ್ ಆಗಿ ಡೀಲ್ ಮಾಡು. ನನ್ನ ಮನ್ಸು ಬೇರೆ ಏನೋ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ನೀನ್ ಹೋಗ್ಬಿಟ್ ಬಾ ಪ್ಲೀಸ್. ಈ ತರ ಎಲ್ಲ ತಮಾಷೆ ಮಾಡ್ಬೇಡ ಶಂಕ್ರು. ಅಲ್ಲ ಅಂದ್ರೆ ಸಾರಿ. ಹೋಗು. ಸರಿ ಆಯ್ತು, ಆ ನಂಬರ್ನ ಬೇಗ ಕಳಿಸು. ನಾನು ತಿಳ್ಕೊಂಬರ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಓಕೆ? ಕೂಲ್. ಇದೇನಾದ್ರೂ ಅರ್ಚನೆ ಆಗಿದ್ರೆ, ಅವಳೇನಾದ್ರೂ ಸಿಕ್ಬಿಟ್ರೆ ಅವಳನ್ನ ಕರ್ಕೊಂಡು ಬಂದು ಅಣ್ಣಂಗೆ ಒಪ್ಸಿ ನಾನು ಆದಷ್ಟು ಬೇಗ ಶಾಂತಿ ನಿವಾಸಕ್ಕೆ ಹೋಗ್ಬಿಡ್ಬೋದು. ಹಾಯ್ ಮೇಡಮ್.
ಲಾಯರ್ ಆಫೀಸಲ್ಲಿ ವರ್ಕ್ ಮಾಡ್ತಿರೋ ಸುಧೀರ್ ನೀವೇನಾ? ಎಸ್, ನನ್ನನ್ನು ಮೀಟ್ ಮಾಡಬೇಕು ಅಂತ ಕರೆದ್ರಿ. ಯಾಕೆ ಅಂತ ತಿಳ್ಕೊಬೋದಾ? ಏನಿಲ್ಲ, ನಿಮ್ಮ ಆಫೀಸಿಗೆ ಕಾಲ್ ಮಾಡಿದಾಗ ನೀವು ತುಂಬಾ ಪೊಲೈಟ್ ಆಗಿ ಮಾತಾಡಿದ್ರಿ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬರಕ್ ಹೇಳ್ದೆ. ಮಾಸ್ಕೋ ಸ್ಪೆಕ್ಸು ತೆಗಿಬೋದಲ್ವಾ? ಅದೆಲ್ಲ ಬಿಟಾಕಿ ಮೇಡಮ್, ವಿಷಯ ಏನು ಅಂತ ಮೊದಲು ಹೇಳಿ. ಶಾಂತಿ ಅನ್ನೋ ಕೇಸು ರಿಓಪನ್ ಆಗಿದೆ. ಯಶೋದಮ್ಮ ಅವರಿಂದ ಕೇಸ್ ರಿಜಿಸ್ಟರ್ ಆಗಿದೆ. ಅದು ನಿಮ್ಮ ಲಾಯರೇ ಅಪೀಲ್ ಮಾಡಿರೋದು. ಆದ್ರೆ ಕೇಸ್ ಕೊಟ್ಟಿದ್ ಯಾರು ಅಂತ ನಿಮ್ಮ ಲಾಯರ್ ಹೇಳ್ತಿಲ್ಲ. ತುಂಬಾ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಆ ವಿಷಯ ತಿಳ್ಕೋಬೇಕಾಗಿತ್ತು, ಅದಕ್ಕೆ ಕರೆದೆ. ನಿಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ, ಅದರಿಂದ ನನಗೇನ್ ಲಾಭ? ಒಂದು ನಿಮಿಷ ಮೇಡಮ್, ಆ ಡೇಟಾ ಕಾಪಿ ಎಲ್ಲ ನನ್ನ ಹತ್ರ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ತೀನಿ. ಎಸ್ ಮೇಡಮ್, ಆ ಡಾಕ್ಯುಮೆಂಟ್ ಕಾಪಿ ಎಲ್ಲ ನನ್ನ ಹತ್ರನೂ ಇದೆ. ಬೇಕಾದ್ರೆ ನೀವೊಂದ್ಸಲ ನೋಡಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಲಾಯರ್ ತಗೊಂಡಿರೋ ಯಶೋಧ ಅನ್ನೋರ್ ಕೇಸು ಕೊಟ್ಟಿರೋರ ಹೆಸರು ಚಿನ್ನು ಅಂತ. ನೀನ್ ಯಾಕೆ ಆ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ಮೇಡಮ್, ನನಗೆ ಬರೋದು ಬರೀ ಡ್ರೈವಿಂಗ್ ಒಂದೇ. ಅವಾಗ ವೀರಣ್ಣ ಅವ್ರ ಮನೇಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯ್ತು. ನಾನು ಹೋಗಿ ಅವ್ರ ಹತ್ರ ಕೇಳಿದೆ, ಅವ್ರ ತಕ್ಷಣ ಕೆಲಸ ಕೊಟ್ಟರು, ನಾನು ಸೇರ್ಕೊಂಡೆ. ಆ ಅರ್ಚನನ್ ಮನೇಲಿ ಏನ್ ನಡೆಯುತ್ತೆ, ಏನ್ ಯೋಚನೆ ಮಾಡ್ತಾರೆ, ಅದೆಲ್ಲ ಪ್ರತಿಯೊಂದು ಡೀಟೇಲು ನನಗೆ ಬರಬೇಕು. ಅಣ್ಣ, ಈಗಷ್ಟೇ ಒಂದು ಹುಡುಗಿ ನಿಮ್ಮ ಹತ್ರ ಬಂದು ನಿಮ್ ಫೋನ್ ತಗೊಂಡು ಯಾರಿಗೋ ಫೋನ್ ಮಾಡಿದ್ರು ಅಂತ ಹೇಳಿದ್ರಲ್ಲ? ಹೌದಪ್ಪ, ಅದನ್ನೇ ಫೋನಲ್ಲಿ ಹೇಳಿದ್ನಲ್ಲ. ಆ ಹುಡುಗಿ ಯಾರು? ನಿಮ್ ಫೋನ್ ತಗೊಂಡು ಯಾಕೆ ಫೋನ್ ಮಾಡಿದ್ಲು? ಆ ಹುಡುಗಿನ ಯಾರು ಕರ್ಕೊಂಡು ಹೋಗಿದ್ದು? ಅಲ್ಲಪ್ಪ, ಇಷ್ಟೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ನೀನ್ ಯಾರು? ನೀನು ಆ ಹುಡುಗಿನ ಹೇಳ್ಕೊಂಡು ಹೋದ್ರಲ್ಲ, ಅವ್ರ ಕಡೆಯವರಾ? ಇಲ್ಲ 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 ಇಲ್ಲ, ನಾನು ಅವ್ರ ಕಡೆ ಅಲ್ಲ. ನಿಮ್ ಫೋನಿಂದ ಒಬ್ಬರಿಗೆ ಫೋನ್ ಮಾಡಿದ್ಲಲ್ಲ ಆ ಹುಡುಗಿ, ನಾನು ಅವ್ರ ಕಡೆ ಅವನು. ಅವರು ನಮ್ಮ ಯಜಮಾನ್ರು. ಓ ಹೌದಾ? ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದು ಗೊತ್ತಾಗಲ್ಲಪ್ಪ. ಹೋಗ್ಲಿ ಬಿಟ್ಬಿಡಿ ಯಜಮಾನ್ರೆ, ಕಾಲನೇ ಹಾಗಿದೆ, ಏನು ಮಾಡೋದಕ್ಕಾಗಲ್ಲ. ಏನಿಲ್ಲ, ನಾನು ಬಂದ ಕಾರಣ ಏನು ಅಂದ್ರೆ ಆ ಹುಡುಗಿ ನಮ್ಮ ಯಜಮಾನ್ರಿಗೆ ಏನಕ್ಕೆ ಫೋನ್ ಮಾಡಿದ್ಲು ಅಂತ ತಿಳ್ಕೊಬೇಕಿತ್ತು. ನನಗೇನಪ್ಪ ಗೊತ್ತು, ಮುಖ ನೋಡಿದ್ರೆ ಆ ಹುಡುಗಿ ತುಂಬಾ ಎದುರು ಬಿಟ್ಟಿದ್ಲು. ನಮ್ಮ ಅಣ್ಣಂಗೆ ಫೋನ್ ಮಾಡಬೇಕು, ಫೋನ್ ಕೊಡಿ ಅಂತ ತುಂಬಾ ಕೇಳ್ಕೊತಿದ್ಲು, ಅದಕ್ಕೆ ಕೊಟ್ನಪ್ಪ. ಇನ್ನೇನು ಆ ಹುಡುಗಿ ಫೋನ್ ಮಾಡಿ ಅವ್ರ ಅಣ್ಣ ಹತ್ರ ಮಾತಾಡಬೇಕು, ಅಷ್ಟ್ರೊಳಗೆ ಇಬ್ರು ಯಾರೋ ಬಂದು ದರ ಅಂತ ಎಳ್ಕೊಂಡು ಹೋಗ್ಬಿಟ್ರು. ಪಾಪ ಆ ಹುಡುಗಿ ಮುಖ ನೋಡಿದ್ರೆ ಒಂಥರ ನನಗೆ ಹಿಂಸೆ ಆಯ್ತಾಯ್ತಪ್ಪ. ಅಲ್ಲ, ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ರೆ ಯಾಕೆ ಏನು ಅಂತ ನೀವು ಕೇಳಲೇ ಇಲ್ವಾ? ಕೇಳಿದ್ನಪ್ಪ, ಆ ಹುಡುಗಿಗೇನೋ ತಲೆ ಸರಿ ಇಲ್ಲ ಅಂತ ಕರ್ಕೊಂಡು ಹೋದ್ರು. ಸರಿ ಯಜಮಾನ್ರೆ, ತುಂಬಾ ಧನ್ಯವಾದ. ಅಲ್ಲಪ್ಪ, ಆ ಹುಡುಗಿ ನಿಮ್ಮ ಯಜಮಾನ್ರಿಗೆ ಏನಕ್ಕಪ್ಪ ಫೋನ್ ಮಾಡಿದ್ಲು? ನಮ್ಮ ಯಜಮಾನ್ರು ಊರಿಗೆ ಹಿರಿಯ ಮನುಷ್ಯರು, ಹಳ್ಳಿಯಿಂದ ಯಾರಾದರೂ ಸಹಾಯ ಕೇಳೋದಕ್ಕೆ ಫೋನ್ ಮಾಡಿರ್ಬೋದು, ಯಾರು ಏನು ಅಂತ ತಿಳ್ಕೊಂಬ ಅಂತ ಕಳ್ಸಿದ್ರು, ಅದಕ್ಕೆ ನಾನು ಬಂದೆ. ಆ ಹುಡುಗಿ ಹೇಗಿರ್ತಾಳೆ ಅಂತನೂ ನಿಮಗೆ ಹೇಳೋದಕ್ಕಾಗ್ತಾ ಇಲ್ವಲ್ಲ? ಮುಖ ಮರ್ತೋಗಿಲ್ಲ, ಚೆನ್ನಾಗಿ ಜ್ಞಾಪನ ಐತೆ, ಹೇಳಕ್ ಗೊತ್ತಾಗ್ತಾ ಇಲ್ಲ ನನಗೆ. ಸರಿ ಬಿಡಿ ಯಜಮಾನ್ರೆ, ಆಯ್ತು.